ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ನೀವು ಕೊಟ್ಟಂತಹ ಪ್ರೀತಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಈಗಾಗಲೇ ನಾವು ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಮಿಟರ್ ಮ್ಯಾಗಝಿನ್ಗಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಕನ್ನಡ ಕೂಡ ಅಪ್ಲೋಡ್ ಆಗಿದೆ. ಈಗ ಸೈನ್ಸ್, ಫಿಸಿಕ್ಸ್ ಕೂಡ ಅಪ್ಲೋಡ್ ಆಗಿದೆ ಸರ್. ಈಗ ಎಕನಾಮಿಕ್ಸ್, ಕಾಮರ್ಸ್ ಹಾಗೂ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷ್ ಗ್ರಾಮರಿನ ಲಿಂಕ್ಸ್ಗಳು ನೀಡಿರ್ತೇನೆ. ಅದನ್ನು ನೋಡಿಕೊಂಡ್ರೆ ಎಕ್ಸಾಮ್ ನಿಮ್ಮದು ಔಟನ್ನು ತೆಗಿತೀರಾ. ಈಗಾಗಲೇ ನಾವು ಸನ್ನಿ ಮಾರ್ನಿಂಗ್ನಿಂದ ಪ್ರಾರಂಭವನ್ನು ಮಾಡಿದ್ದೇವೆ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ. ಬನ್ನಿ ಸರ್, ಈಗ ದ್ವಿತೀಯ PUCಯ ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಪ್ರತಿಯೊಂದು ಕೂಡ ಈಗ ಇದರಲ್ಲೇ ನೋಡ್ತಾ ಹೋಗೋಣ. 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಬನ್ನಿ ಸರ್, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಬಹುದಾಗಿದೆ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಹೆಸರೇ ಸರ್, ಟ್ರೆಡಿಷ್ನಲಿ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್ ಹ್ಯಾಸ್ ಬೀನ್ ನೋಡಿ ಸ್ಟಡೀಡ್ ಅಂಡರ್ ದಿ ಫಾಲೋಯಿಂಗ್ ಬ್ರಾಡ್ ಬ್ರ್ಯಾಂಚಸ್ ಅಂತ ಇದೆ. ಅದೇ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ. ಹೌದಲ್ವಾ? ಆಪ್ಷನ್ ಎ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ವೆರಿ ಗುಡ್. ಕ್ವಶನ್ ನಂಬರ್ 2, ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಅದಕ್ಕೆ ದ ಡಿಮ್ಯಾಂಡ್ ಆಫ್ ದೀಸ್ ಗೂಡ್ಸ್ ಇನ್ಕ್ರೀಸ್ ಆ್ಯಸ್ ಇನ್ಕಮ್ ಇನ್ಕ್ರೀಸಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಾರ್ಮಲ್ ಗೂಡ್ಸ್, ಸಾಮಾನ್ಯ ಸರಕುಗಳು ಅಂತ. ಕ್ವಶನ್ ನಂಬರ್ 3, ಕಾಬ್ ಡಾಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಈಗ ಯಾಕಂದರೆ ಬಹಳ ಜನ ಬಿ ಹಾಕ್ತಾ ಇದ್ದಾರೆ, ಹಾಗಾಗಿ ಒತ್ತು ಹೇಳ್ತಿದ್ದೀನಿ ಸಿ. ಕ್ವಶನ್ ನಂಬರ್ 4, ಒಂದು ಘಟಕದಲ್ಲಿ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಡ್ಯಾಶ್. ದ ಇನ್ಕ್ರೀಸ್ ಇನ್ ಟೋಟಲ್ ರೆವಿನ್ಯೂ ಫಾರ್ ಎ ಯೂನಿಟ್ ಇನ್ಕ್ರೀಸ್ ಇನ್ ದ ಔಟ್ಪುಟ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಮಾರ್ಜಿನಲ್ ರೆವಿನ್ಯೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ? ಸೀಮಂತ ಆದಾಯ ಅಂತ. ಕ್ವಶನ್ ನಂಬರ್ 5, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿ ವಿಧಿಸುವುದು ಹೀಗೆನ್ನುತ್ತೇವೆ. ದ ಗೌರ್ಮೆಂಟ್ ಇಂಪೋಸಸ್ ಅಪ್ಪರ್ ಲಿಮಿಟ್ ಆನ್ ದ ಪ್ರೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದರೆ ಸೀಲಿಂಗ್ ಅಂತ ಕರಿತೀವಿ. ಆಪ್ಷನ್ ಎ, ಪ್ರೈಸ್ ಸೀಲಿಂಗ್ ಅಂತ. ನೋಡಿ, ಈಗ 5 MCQಸ್ಗಳು ಕಂಪ್ಲೀಟ್ ಆಯಿತು. ನಿಮ್ಮ ಕ್ವಶನ್ ಪೇಪರಲ್ಲೂ 5 MCQs ಬರೋದು. ನಂತರದಲ್ಲಿ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಟೋಟಲ್ಲು ಪಾರ್ಟ್ ಎ ಬಂದು 20 ಮಾರ್ಕ್ಸಿಗಿರುತ್ತೆ. ಪಾಸಿಂಗ್ ಮಾರ್ಕ್ಸು 24 ಆಗಿರುತ್ತೆ. ಬನ್ನಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಕೇಂದ್ರದೆಲ್ಲ ನೋಡ್ಕೊಂಡದೆ ಗೌರ್ಮೆಂಟು. ಇನ್ ಎ ಸೆಂಟ್ರಲಿ ಪ್ಲಾನ್ಡ್ ಎಕನಾಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಡ್ಯಾಶ್ ಗವರ್ನಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಸರ್ಕಾರ. ಕ್ವಶನ್ ನಂಬರ್ 7, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ದ ಡಿಮ್ಯಾಂಡ್ ಫಾರ್ ಅ ಗೂಡ್ಸ್ ಮೂವ್ಸ್ ಇನ್ ದ ಡ್ಯಾಶ್ ಡೈರೆಕ್ಷನ್ ಆಫ್ ಇಸ್ ಪ್ರೈಸ್ ಅಂತ ಇದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪೋಸಿಟ್ ಆಗಿ ಇರುತ್ತೆ. ಕ್ವಶನ್ ನಂಬರ್ 8, ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ರೈಟ್ ಸೈಡಿಗೆ ಆಗುತ್ತೆ. ಆಸ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ನಾರ್ಮಲ್ ದ ಗೂಡ್ಸ್ ಶಿಫ್ಟ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ಅಂತ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 9 ನೋಡಿ. ಈಗ AVC ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ಡ್ಯಾಶ್ ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. AVC ಏನದು ಅಂತ ಹೇಳಿದರೆ ಅದಕ್ಕೆ ನಾವು ಮಾರ್ಜಿನಲ್ ಕರ್ವ್ ಅಂತ ಕರಿತೀವಿ. ಮಾರ್ಜಿನಲ್ ಅಂತ. ಆಯಿತಾ? ಇದನ್ನು ನಿಮ್ಮ ಗ್ರಾಫ್ ಹಾಕುವ ಸಮಯದಲ್ಲಿ ಗ್ರಾಫ್ ರೀತಿ ಬಿಡಿಸ್ಬಿಟ್ಟು ನಿಮಗೆ ಲೈನೆಲ್ಲ ಹಾಕಿಬಿಟ್ಟು ಮ್ಯಾಕ್ಸ್ ವರ್ಕ್ ಮಾಡ್ತಾರಲ್ಲ, ಆ ರೀತಿಯಾಗಿ ನಿಮಗೆ ಮಾಡಿಸ್ತಾ ಇರ್ತಾರೆ. ಆಯಿತಾ? ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಇದೆ. ಬಹಳ ಈಸಿ ನೋಡಿರಿ. ದ ಡೊಮೆಸ್ಟಿಕ್ ಕಂಟ್ರಿ ಮೇ ಸೆಲ್ ಗೂಡ್ಸ್ ಟು ದಿ ರೆಸ್ಟ್ ಆಫ್ ದಿ ವರ್ಲ್ಡ್, ದಟ್ ಈಸ್ ಕಾಲ್ಡ್ ಡ್ಯಾಶ್. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಅದನ್ನು ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಆಯಿತಾ? ಎಕ್ಸ್ಪೋರ್ಟ್ ಟ್ರೇಡ್ ಅಂತ ಕರೆಯುತ್ತೇವೆ. ಈಗ ನೋಡಿ, ನಿಮಗೆಲ್ಲರಿಗೂ ಕೂಡ ನೋಡಿ ಸರ್, ಇದು ನಮ್ಮ ಮೇಲ್ ID. ತಾವುಗಳು ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಸರ್ವಿಸ್ ಆಫ್ ಎ ಟೀಚರ್ ಅಂದರೆ ಸ್ಕಿಲ್ ಅಂತ ಇದೆಯಾ? ಆನ್ಸರು ವೆರಿ ಗುಡ್. ನೆಕ್ಸ್ಟ್, ಶಿಕ್ಷಕರ ಸೇವೆ ಅಂದ್ರೇ ಕೌಶಲ್ಯ ಅಂತ. ಸರಿಸಮ ಬೇಡಿಕೆ, ಸ್ಥಿತಿಸ್ಥಾಪಕತ್ವ, ಯೂನಿಟರಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ. ಆಯಿತಾ? ದಟ್ ಈಸ್ ಆಪ್ಷನ್ 3 ಆಗಿರುತ್ತೆ. E=1 ಅಂತ. LRAC ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಅಂತ. ಮತ್ತೆಲ್ಲೂ ತಪ್ಪು ಬರೆಯುವ ಇದೇ ಇರಲ್ಲ. ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ.
ನಾರ್ಮಲ್ ಪ್ರಾಫಿಟ್ ಅಂತ ಇದೆ. ಸಾಮಾನ್ಯ ಲಾಭ ಎಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಸಾಮಾನ್ಯ ಲಾಭ ಅಂದರೆ ಪ್ರತಿಯೊಬ್ಬರು ಆರಾಮಾಗಿ ಬರೀಬೋದು, 0 ಅಂತ ಅಷ್ಟೇ, ಶೂನ್ಯ ಲಾಭ ಅಂತ ಅಷ್ಟೇ. ನೆಕ್ಸ್ಟು ಆದಮ್ ಸ್ಮಿತ್ ಅಂತ ಇದೆ. ಆದಮ್ ಸ್ಮಿತ್ ಅವರು ಆಪರೇಷನ್ ಆಫ್ ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರಿತೀವಿ, ಕಾಣದ ಕೈ ಕಾರ್ಯಾಚರಣೆ ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳ 1 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಮಾರುಕಟ್ಟೆ ಆರ್ಥಿಕತೆ ಎಂದರೇನು? ವಾಟ್ ಈಸ್ ಮಾರ್ಕೆಟ್ ಎಕನಾಮಿ ಅಂತ ಇದೆ. ಭಾಳ ಈಸಿ ಅಲ್ವಾ? ಆ್ಯನ್ ಎಕನಾಮಿ ಇನ್ ವಿಚ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಟೇಕನ್ ಬೈ ಇಂಡಿವಿಜುವಲ್ ಆರ್ ಪ್ರೈವೇಟ್, ಆಯಿತಾ, ಫರ್ಮ್ಸ್ ಬೇಸ್ಡ್ ಆನ್ ಸಪ್ಲೈ, ದಟ್ ಈಸ್ ಕಾಲ್ಡ್ ಸಪ್ಲೈ ಡಿಮ್ಯಾಂಡ್, ದಟ್ ಈಸ್ ಕಾಲ್ಡ್ ಮಾರ್ಕೆಟ್ ಎಕನಾಮಿ ಅಂತ ಕರಿತೀವಿ. MRS ಅಂದರೆ ಅಲ್ಲೇ ಬರೆದಿದ್ದೀವಿ ನೋಡಿ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ. ಕ್ವಶನ್ ನಂಬರ್ 14, ಟು ವಿಚ್ ಸೈಡ್ ಡಸ್ ಸಪ್ಲೈ ಕರ್ವ್ ಶಿಫ್ಟ್ ಡ್ಯೂ ಟು ದಿ ಟೆಕ್ನಾಲಜಿಕಲ್ ಪ್ರೊಸೆಸ್ ಅಂತ ಇದೆ. ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸುತ್ತದೆ ಅಂತ ಇದೆ. ಅದು ಈಗ ತಾನೇ ಬರ್ಸಿದ್ನಲ್ವ, ರೈಟ್ ಸೈಡ್ ಅಂತ. ಕ್ವಶನ್ ನಂಬರ್ 15 ವಿದ್ಯಾರ್ಥಿಗಳೇ, ಈಕ್ವಿಲಿಬ್ರಿಯಂ ಪ್ರೈಸ್ ಅಂದ್ರೇನು ಅಂತ ಇದೆ. ದ ಪ್ರೈಸ್ ಅಟ್ ವಿಚ್ ದ ಕ್ವಾಲಿಟಿ ಡಿಮ್ಯಾಂಡ್ ಈಕ್ವಲ್ಸ್, ದಟ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಪ್ರೈಸ್. ಮುಗೀತು, ಆಯಿತಾ. ಈಗ 15 ಲಾಸ್ಟ್ ಕ್ವಶನ್ ನೋಡೋಣ. ಹೂ ಆರ್ ಎಕನಾಮಿಕ್ ಏಜೆಂಟ್ಸ್ ಅಂತ ಇದೆ. ಇಂಡಿವಿಜುವಲ್ಸ್ ಆಗಿರ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಥವಾ ಕನ್ಸ್ಯೂಮರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್, ಇವರೆಲ್ಲ ನಾವು ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತೀವಿ. ಧನ್ಯವಾದಗಳು. ಈಗ ಮುಂದೆ ಬರುವಂಥದ್ದು ಎಲ್ಲದೂ ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕು, 5 ಮಾರ್ಕು, ಇದೆಲ್ಲ ನಿಮಗೆ ಯಾವ ಲೆವೆಲಿಗೆ ಇಂಪಾರ್ಟೆಂಟು ಅಂದರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಆ ಲೆವೆಲಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಎಕ್ಸಾಮ್ಗಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ನೋಡಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಸೆಕೆಂಡ್ ಇಯರ್ PUC ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ PUCಗೆ ಬೇಕಾಗಿರುವಂಥ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ತಾವುಗಳು ಎಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿ. ಇದು ನಮ್ಮ ಮೇಲ್ ID. ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಆದ ತಕ್ಷಣ ನಮಗೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ಸ್ ಮುಖಾಂತರ ಅಥವಾ ನಮ್ಮ ಮೇಲ್ ID ನೋಡಿದ್ರಲ್ವ, ಅದರ ಮುಖಾಂತರ ತಾವುಗಳು ಅದನ್ನು ಕ್ಲಿಯರ್ ಮಾಡಿಕೊಳ್ಳಬಹುದಾಗಿದೆ. ಈಗಾಗಲೇ ನಾವು ದ್ವಿತೀಯ PUCಗೆ ಬೇಕಾಗಿರುವಂಥ ಇಂಗ್ಲೀಷ್ ಮೆಟೀರಿಯಲ್ನ ರಿಲೀಸ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ. ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್, ಗ್ರಾಮರ್ ಎಲ್ಲದೂ ಕೂಡ ರೆಡಿಯಾಗಿದೆ. ಆಲ್ರೆಡಿ ಟೈಮ್ ಸೆಟ್ ಆಗಿದೆ. ಸನಿ ಮಾರ್ನಿಂಗ್ ಕೂಡ ರಿಲೀಸ್ ಆಗಿ ಆ 2 ದಿನ ಆಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಹಾಗೂ ನೀವು ಲೈಕ್ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಕಮೆಂಟಲ್ಲಿ ಹೊಸ ಆಪ್ಷನ್ ಬರ್ತಾ ಇದೆ, HYPE ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಈ ಒಂದು ವಿಡಿಯೋಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.